ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ನೀವೇನಾದರೂ ಸಿಂಗಲ್ ಆಗಿದ್ದೀರಾ, ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಹುಡುಕಾಟ ಮಾಡ್ತಿದ್ದೀರಾ, ಬನ್ನಿ ನಮ್ಮ ಚಾನಲಲ್ಲಿ ಎಂಥವ್ರು ಬೇಕು ಅಂಥವ್ರು ಹುಡುಕಿ ನಾವು ನಿಮಗೆ ಮದುವೆ ಮಾಡ್ತೀವಿ, ಇದಂತೂ ಗ್ಯಾರಂಟಿ. ಗೈಸ್, ಇವತ್ತು ಒಂದು ಮ್ಯಾರೇಜ್ ಪ್ರಪಲ್ ಅಂತ ಇಲ್ಲಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದ್ದಾರೆ. ಇವರು ಕಲಾವತಿ ಅಂತ, ವಯಸ್ಸು 30 ವರ್ಷ ಆಗಿದ್ರು ಕೂಡ ಗ್ಲಾಮರು ಲುಕ್ಕು ಮತ್ತು ಇವರ ಒಂದು ಬಾಡಿ ಒಂದು ಸ್ವಲ್ಪನೂ ಕೂಡ ವಯಸ್ಸಾಗಿಲ್ಲ ಸ್ನೇಹಿತರೆ. ಶಿಕ್ಷಣ ಮುಗಿಸಿ ರೀಸೆಂಟಾಗಿ 2 ವರ್ಷ ಆಯಿತು. ಊರು ಬಂದ್ಬಿಟ್ಟು ಗುಲ್ಬರ್ಗ ಜಿಲ್ಲೆಯ ಜೌರ್ಗಿ ಅಂತ ಒಂದು ಊರಿನಲ್ಲಿ ವಾಸವಾಗಿರೋದು. ಕೆಲಸ ಬಂದ್ಬಿಟ್ಟು ಕಾಲೇಜ್ ಕ್ಲರ್ಕರಾಗಿ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ಜಾತಿ ಬಂದ್ಬಿಟ್ಟು ಆದಿವಾಸಿ ಜನ ಅಂತ ಈ ಒಂದು ಕಲಾವತಿಯವರು ಹೇಳಿರೋದು. ರಾಶಿ ಮಿಥುನ ರಾಶಿ, ನಕ್ಷತ್ರ ಅಶ್ವಿನಿ ನಕ್ಷತ್ರ, ಎತ್ತರ ಬಂದ್ಬಿಟ್ಟು 4.2 ಸೆಂಟಿಮೀಟರ್. ಪ್ರತಿಯೊಂದು ಹೇಳ್ತೀವಿ ನಾವು, ರಾಶಿ ನಕ್ಷತ್ರ ಏಜು ಗೀಜು ಎಲ್ಲನೂ ಹೇಳ್ತೀವಿ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಇದವರ ಇನ್ಫಾರ್ಮೇಷನ್ನು. ಓಕೆ, ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ಇನ್ನು ಹುಡುಗ ಯಾವ ರೀತಿ ಇರಬೇಕಪ್ಪ, ಅದು ಮೇನ್ ಇಂಪಾರ್ಟೆಂಟ್. ಇವರು ಕಳಿಸಿರೋದೇ ಹುಡುಗ ಇದೇ ರೀತಿ ಇರಬೇಕು ಅಂತ ಅಂದ್ಬಿಟ್ಟು, ಸ್ವಲ್ಪ ವಯಸ್ಸಾಯಿತು ಓದಬೇಕು ಅನ್ನೋದ್ರಲ್ಲಿ. ಬನ್ನಿ ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡ್ಕೊಂಬರೋಣ. ಅವ್ರ ಫೋಟೋ ನೋಡ್ಕೊಂಬಿಡಿ ಗೈಸ್. ಮೊದಲನೇ ಪಾಯಿಂಟು, ನಾನು ದಿನಾಲೂ ಯೋಗಾಸನ ಮಾಡ್ತೇನೆ, ಹಾಗಾಗಿನೇ ನನ್ನ ಒಂದು ಬಾಡಿ ಯಾವತ್ತೂ ವೈಟ್ ಆಗಿದೆ. ವಯಸ್ಸಾಗಿದ್ದರೂ ಕೂಡ ವಯಸ್ಸು ಆಗದೇ ಇರೋ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ನೀವು ನನ್ನ ಒಂದು ಜೊತೆಗೇ ಯೋಗಾಸನ ಮಾಡಬೇಕು, ಬೆಳಗ್ಗೆ ಬೇಗ ಎದ್ಬಿಟ್ಟು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನನಗೆ ರಾತ್ರಿ ಬೆತ್ತಲೆ ಮಲಗುವಂತಹ ಚಟ ಇದೆ. ನನ್ನ ತರಹ ನೀವು ಕೂಡ ಮಾಡೋ ಹಾಗಿದ್ದರೆ ಮಾಡ್ಬೋದು. ಸುಮಾರು 5 ವರ್ಷಗಳಿಂದ ನಾನು ಬೆತ್ತಲೇ ಮಲ್ಕೊಳ್ತಿದ್ದೀನಿ ರಾತ್ರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕೆಲವೊಂದಿಷ್ಟು ಜನ ಇವರಿಗೆ ಹೇಳಿರ್ತಾರೆ ಬೆತ್ತಲೆ ಮಲಗೋದ್ರಿಂದ ಲಾಭಗಳಿವೆ, ಹಾಗಾಗಿ ಹಾಗೆ ಮಲ್ಕೊ ಅಂತ. ಸೊ ಇವರು ಎಲ್ಲನೂ ಕೂಡ ಕಳೆದ್ಬಿಟ್ಟು ಬೆತ್ತಲೇ ಮಲ್ಕೊಳ್ತಾರೆ ದಿನಾಲು. ನನ್ನದೇ ಒಂದು ಕಾರ್ ಇದೆ ಆ್ಯಂಡ್ ಬೈಕ್ ಇದೆ, ನಿಮಗೆ ಓಡಿಸೋಕೆ ಕೊಡ್ತೇನೆ. ಬಟ್ ನಿಮಗೆ ಅದು ಓಡಿಸೋಕೆ ಡ್ರೈವಿಂಗ್ ಲೈಸೆನ್ಸು ಎಲ್ಲನೂ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆಹಾರದಲ್ಲಿ ಇವರು ಬಂದ್ಬಿಟ್ಟು ಮಾಂಸ ಪ್ರಿಯರು ಸ್ನೇಹಿತರೆ. ಆ್ಯಂಡ್ ವೆಜ್ ನಾನ್ ವೆಜ್ ಎಲ್ಲನೂ ಕೂಡ ತಿಂತಾರೆ ಅಂತ ಹೇಳಿದ್ದಾರೆ. ವೆರಿ ಗ್ಲಾಮರ್ ಆಗಿರ್ತಕ್ಕಂಥ ಲುಕ್ಕು, ವೆರಿ ಗಾರ್ಜಿಯಸ್ ಆಗಿರ್ತಕ್ಕಂಥ ಒಂದು ಮಾಡರ್ನ್ ಹುಡುಗಿ ಆಗಿರ್ತಕ್ಕಂಥ ಕಲಾವತಿ ಅವರಿಗೆ ಈ ರೀತಿಯ ಒಬ್ಬ ಹುಡುಗ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ ಅಂತ ಹೇಳಿದರು. ನೀವು ಅವರ ಒಂದು ಫಾಲೋಅಪ್ ಮಾಡ್ಕೊಂಡು ಹೋಗ್ತೀನಿ, ಅವ್ರು ಏನೇನು ಹೇಳಿದ್ರೆ ಅದೆಲ್ಲನೂ ಕೂಡ ನನ್ನ ಹತ್ರ ಅಳವಡಿಸ್ಕೊಳ್ತೀನಿ ಅಂದರೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನನಗೆ ಒಪ್ಪಿಗೆ ಆಗಿದೆ ಮೇಡಮ್ ನಿಮ್ಮನ್ನು ಮದುವೆ ಆಗೋದಕ್ಕೆ ಅಂತ. ಅವರು ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರೀಪ್ಲೈ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದು ನೀವು ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು. ಸೊ ರೀಪ್ಲೈ ಕೊಟ್ಟಿದ್ರು ಅಂದರೆ ನಿಮ್ಮ ಪುಣ್ಯ. ಓಕೆ, ಕೊಟ್ಟಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ, ಈ ಥರ ಸುಮಾರು ಪ್ರಪಲ್ಗಳು ಬರ್ತಾ ಹೋಗ್ತವೆ. ಆ್ಯಂಡ್ ಒಂದು ಕಾರ್ ಇದೆ ಅಂತ ಏನು ಹೇಳಿದರು, ಇದೇ ನೋಡಿ ಅವರು ಹೇಳಿರ್ತಕ್ಕಂಥ ಕಾರು. ಇದು ಬಂದ್ಬಿಟ್ಟು ಈ ಒಂದು ಟರ್ಬೋ ಡೈಜನಿಕಲ್ಲಿ ಒಂದು ಮಾಡಲಲ್ಲಿ ಸ್ಮೂತ್ ಆ್ಯಂಡ್ ಒಂದು ಸ್ಮಾಲ್ ಆ್ಯಡೆಡ್ ವಾಸ್ಟ್ ಗುಡ್ ಆ್ಯಂಡ್ ಟೂ ಮಚ್ ಆಗಿರ್ತಕ್ಕಂಥ ಒಂದು ವಿಸಿಬಿಲಿಟಿ ಕಾರ್ ನೋಡ್ಕೊಳ್ಳಿ ಸ್ನೇಹಿತರೆ. ಟಚ್ ಸ್ಕ್ರೀನ್ ಹ್ಯಾಸ್ ಸ್ಮೂತ್ ಆ್ಯಂಡ್ ಇಂಟೀರಿಯರ್ ಆ್ಯಸ್ ವೆರಿ ಸ್ಮೂತ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಟಚ್ ಸ್ಕ್ರೀನ್ ಅಂದರೆ ಒಳಗಡೆ 360ಯಲ್ಲಿ ಒಂದು ಸ್ಪೇಸ್ ಇರುತ್ತೆ, ಅಂದರೆ ಟಿ ವಿ ಏರಿಯಾ ಅಂತ ಏನು ಕರಿತೀವಿ, ಅದರ ಲೊಕೇಶನ್, ಮ್ಯಾಪ್ ಮತ್ತು ಇನ್ನಿತರ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಅದು ಬಂದುಬಿಟ್ಟು ಟಚ್ ಸ್ಕ್ರೀನ್. ವೆರಿ ಸ್ಮೂತ್ ಆಗಿರ್ತಕ್ಕಂಥ ಜರ್ನಿ ಮತ್ತು ಸ್ಮೂತ್ ಆಗಿರ್ತಕ್ಕಂಥ ಫ್ಯೂಚರ್ ಹೌದು ಸ್ನೇಹಿತರೆ. ಅದೇ ರೀತಿಯಾಗಿ ಒಂದು ಬ್ರೈಟ್ನೆಸ್ ಆಗಿರ್ತಕ್ಕಂಥ ಪ್ರಿಟಿ ಆಗಿರ್ತಕ್ಕಂಥ ಗ್ಲಾಸಸ್, 16.8 ಇಂಚಸ್ ಈ ಒಂದು ಗ್ಲಾಸ್ ಕೂಡ ನಿಮಗೆ ಬಿಸಿಲು ಅಂತ ಏನಾದರೂ ಬಳಿತಿದೆ ಅಂದರೆ ಆಟೋಮೆಟಿಕ್ಕಾಗಿ ಅದನ್ನು ಕವರ್ ಮಾಡಿಕೊಂಡು ಒಳಗಡೆ ಕೂಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ ಅಂತ. ಆ ರೀತಿ ಇವ್ರ ಹತ್ರ ಒಂದು ಆಫರ್ ಇರ್ತಕ್ಕಂಥ ಕಾರು ಇದೆ ಸ್ನೇಹಿತರೆ ಕಲಾವತಿ ಅವ್ರ ಹತ್ರ. ಆ್ಯಂಡ್ ಹೆಂಪರ್ಡ್ ಆ್ಯಂಡ್ ಎವ್ರಿ ಪಿಕಪ್ ಅಟೆನ್ಷನ್ ಆ್ಯಂಡ್ ಹಾರ್ಟ್ ಪಾಯಿಂಟೆಡ್ ಬಿಲೋ ದ ಎಂಟರ್ಫ್ರೈಯರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಎಂಟರ್ಫ್ರೈಯರ್ ಅಂತಂದರೆ ಪ್ರಸ್ತುತ ನೀವೆಲ್ಲಾದರೂ ಹಾರ್ಡಾಗಿ ಒಂದು ಕಾರನ್ನು ಓಡಿಸ್ಕೊಂಡು ಹೋಗ್ತಿದ್ರೆ, ಪ್ರಸ್ತುತ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಅದು ಏನು ಮೀಡಿಯಮ್ ಸೈಜಲ್ಲಿ ಸ್ಟಾಪ್ ಆಗಬೇಕು ಅದೇ ಮೀಡಿಯಮಲ್ಲಿ ಸ್ಟಾಪ್ ಆಗುತ್ತೆ. ಏನೂ ಕೂಡ ಎಫೆಕ್ಟಿವ್ ಆಗಿ ಎಕ್ಸ್ಟ್ರಾ ಇಬ್ಬರಿಗೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಟೈರ್ ಕಂಡೀಷನ್ 100% ಜೆನ್ಯೂನ್ ಆಗಿರ್ತಕ್ಕಂಥ ಟೈರ್ ಕಂಡೀಷನ್. ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಬ್ಲ್ಯಾಕ್ ಕಲರ್ ಗ್ಲಾಸಸ್ ಕೂಡ ನೀವು ನೋಡ್ಕೊಳ್ಬೋದು. ಟಾಪ್ ಮಾಡೆಲ್ ಕಾರು ಅಂದರೆ ಇವಾಗ ಸ್ವಿಫ್ಟು ಇಟಿ ಕಾರಲ್ಲಿ ಯಾವ ರೀತಿ ಸಿಸ್ಟಮೆಟಿಕ್ ಇದೆ ಅದರಲ್ಲಿ ಇದೇ ರೀತಿ ಸಿಸ್ಟಮೆಟಿಕ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಸೀಟ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಈ ಕಡೆ ಸೀಟು ಡ್ರೈವರ್ ಸೀಟು ಆ್ಯಂಡ್ ಈ ಕಡೆ ಪ್ಯಾಸೆಂಜರ್ ಸೀಟು ಕೂಡ ಅಲೋ ಮಾಡಿದ್ದಾರೆ. ಲೈಸೆನ್ಸು ವಿತ್ ನಿಮಗೆ ಕೈ ಒಂದು ಕಾರು ಓಡಿಸೋದಕ್ಕೆ ಬರ್ತಿದೆ ಅಂದರೆ AC ಆನ್ ಮಾಡಿಕೊಂಡು ಏರ್ ಬ್ಯಾಗ್ ಅಲೋ ಮಾಡಿಕೊಂಡು ಇದರಲ್ಲಿ ಜೂಮ್ ಆಗಿ ಬೆಲ್ಟ್ ಹಾಕ್ಕೊಂಡು ಇಬ್ಬರು ಕೂಡ ಲಾಂಗ್ ಡ್ರೈವ್ ಹೋಗ್ಬೋದು. ಸೊ ಕನಸು ಕಾಣ್ತಿದ್ರಲ್ಲ, ನಿಜ ಆಗೇ ಆಗುತ್ತೆ. ಎಷ್ಟು ದಿನ ಅಂತಂದ್ಬಿಟ್ಟು ಕನಸೇ ಕಾಣೋದು, ನಿಜ ಮಾಡ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಸ್ನೇಹಿತರೆ.
ಸೊ ಇಷ್ಟು ಈ ಒಂದು ಪ್ರೊಫೈಲ್ನ ಮಾಹಿತಿ ಆಗಿತ್ತು. ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್ ಸ್ನೇಹಿತರೆ, ಬಾಯ್.